ಈ ಥರ ಬರುತ್ತೆ ಸೌಂಡು. ವಿತ್ ಬ್ಯಾಫಲ್ ಇಷ್ಟೊಂದು ಸೌಂಡ್ ಇದೆ, ವಿತೌಟ್ ಬ್ಯಾಫಲ್ಲು ಇನ್ನು ಯಾವ ಲೆವೆಲಿಗೆ ಸೌಂಡ್ ಇರ್ಬೋದಲ್ವಾ. ಸೊ ಇವತ್ತು ನೀವು ನೋಡಿರ್ತೀರ ಆಲ್ರೆಡಿ, ಒನ್ ಆಫ್ ದ ಈ ಬೈಕಿಗೆ ಎಕ್ಸ್ಪೆನ್ಸಿವ್ ಅಂತಲೇ ಹೇಳ್ಬೋದು ಮಾಡಿಫಿಕೇಷನ್. ನಮಗೆ ಸೌಂಡ್ ಎಫೆಕ್ಟು ಒಂಥರ ಡಿಫ್ರೆಂಟಾಗಿ ಜಾಸ್ತಿ ಆಗುತ್ತೆ. ಸೊ ಏನಪ್ಪ ಈ ಸೈಲೆನ್ಸರ್ನ ಇವತ್ತು ಚೇಂಜ್ ಮಾಡ್ತಾಯಿದ್ದೀರಾ, ಚೇಂಜ್ ಮಾಡಿದ್ರೆ ಏನಾದರೂ ಪ್ರಾಬ್ಲಮ್ಸ್ ಇದೆಯಾ? ಪೊಲೀಸ್ನವ್ರು ಹಿಡಿತಾರ? 100% ಪೊಲೀಸ್ನವ್ರಿಗೂ ಪ್ರಾಬ್ಲಮ್ ಆಗುತ್ತೆ. ಬಟ್ ಸೌಂಡನ್ನ ಬ್ಯಾಫಲ್ನ ತೆಗೆದಂಗೆ ಮೇಂಟೈನ್ ಮಾಡಿದ್ರೆ ಏನೂ ಪ್ರಾಬ್ಲಮ್ ಆಗೋಲ್ಲ ಅಂತ ನನ್ನ ಅನಿಸಿಕೆ. ಅದ್ರ ಜೊತೆಗೆ ನಾವಿವತ್ತು ಯೂಸ್ ಮಾಡ್ತಿರೋದು ವೇ ಟು ಸ್ಪೀಡ್ ಕಡೆಯಿಂದ ಒಂದು ಪರ್ಫಾರ್ಮೆನ್ಸ್ ಏರ್ ಫಿಲ್ಟರ್. ಸೊ ನೀವು ಯಾವತ್ತೇ ಆದರೂ ಸೈಲೆನ್ಸರ್ ಚೇಂಜ್ ಮಾಡಬೇಕು, ಎಕ್ಸಾಸ್ಟ್ ಚೇಂಜ್ ಮಾಡಬೇಕು ಅಂತ ಅಂದ್ಕೊಂಡ್ರೆ ಅದು ಫ್ರೀ ಫ್ಲೋ ಎಕ್ಸಾಸ್ಟ್ ಆಗಿರುತ್ತೆ. ಅದಕ್ಕೆ ಏರ್ ತುಂಬ ಜಾಸ್ತಿ ಬೇಕು. ಸೊ ಇರೋ ಫಿಲ್ಟರು ನಿಜವಾಗ್ಲೂ ಯೂಸ್ ಆಗೋಲ್ಲ. ಸೊ ಆ ಪೇಪರ್ ಫಿಲ್ಟರ್ನ ಹಾಕ್ಕೊಂಡು ನೀವು ಜಾಸ್ತಿ ಇನ್ಫ್ಲೋನ ತಗೊಳ್ಳೋದಕ್ಕಾಗಲ್ಲ ಏರು. ಸೊ ಎಕ್ಸಾಸ್ಟು ಏರ್ನ ಜಾಸ್ತಿ ಬೇಕು ಅಂತ ಕೇಳ್ತಾ ಇರುತ್ತೆ, ಗಾಡಿ ಕೊಡೋದಕ್ಕೆ ಸಾಧ್ಯ ಆಗ್ತಿರಲ್ಲ. ಅದಕ್ಕೆ ಪರ್ಫಾರ್ಮೆನ್ಸ್ ಫಿಲ್ಟರ್ನ ಹಾಕೋದು ಅವಶ್ಯಕತೆ. ಪಟ ಸಬ್ಸ್ಕ್ರೈಬ್ ಮಾಡಿ ಚಾನಲ್ಗೆ. ಇವಾಗ ನಾವು ಇಮಿಡಿಯೇಟ್ ಎಕ್ಸಾಸ್ಟ್ನ ಚೇಂಜ್ ಮಾಡೋದನ್ನು ತೋರಿಸೋಣ. ಸೊ ನೀವು ಮನೇಲೇ ಮಾಡ್ಕೋಬೋದಂಥ ಚೇಂಜಸ್ ಇದಾಗಿರುತ್ತೆ. ಸೊ ದ ಚೇಂಜಸ್ ಪಾರ್ಟ್ 2, ಡೂ ಇಟ್ ಯೋರ್ ಸೆಲ್ಫ್, DIY. ಸೊ ಶುರು ಮಾಡೋಣ ಬನ್ನಿ. ಫಸ್ಟ್ ಕ್ವಿಕ್ಕಾಗಿ ಏರ್ ಫಿಲ್ಟರ್ ಬಗ್ಗೆ ಮಾತಾಡೋಣ. ದಿಸ್ ಇಸ್ ನ್ಯಾನೋ ಟೆಕ್ನಾಲಜಿ ಇರೋವಂಥ ಏರ್ ಫಿಲ್ಟರ್ ಅಂತ ಹೇಳ್ತಾರೆ. ಸೊ ವೇ ಟು ಸ್ಪೀಡ್ ಆನ್ಲೈನಲ್ಲಿ ಅನ್ನೋದಕ್ಕಿಂತ ಒಬ್ಬರಿಗೆ ಇನ್ಸ್ಟಾಗ್ರಾಮಲ್ಲಿ ಪಿಂಗ್ ಮಾಡಿ ಅವ್ರ ಹತ್ರ ತೊಗೊಂಡಿರೋ ಅಂಥ ಐಟಮ್ ಇದು ಚೆನ್ನೈಯಿಂದ ಆ್ಯಕ್ಚುಲಿ ಬರುತ್ತೆ. ಸೊ 3200 ರೂಪಾಯಿ ಇದರ ಪ್ರೈಸು. ಇದ್ರ ಜೊತೆ ನಿಮಗೆ ಒಂದು ಏನು ಹೇಳ್ತೀರಾ ಕ್ಲ್ಯಾಂಪ್ ಕವರ್ ಕೂಡ ಸಿಗುತ್ತೆ ಅದನ್ನು ಹಾಕೋದಕ್ಕೆ. ಸೊ ಅದನ್ನ ಏನಕ್ಕೆ ಹೆಂಗೆ ಯೂಸ್ ಮಾಡೋದು ಅಂತ ಆದಷ್ಟು ಬೇಗ ತಿಳಿಸ್ಕೊಡ್ತೀನಿ. ಸೊ ಪಟ ನಾವು ಇವಾಗ ಫಸ್ಟು ಏರ್ ಫಿಲ್ಟರ್ನ ಇನ್ಸ್ಟಾಲ್ ಮಾಡಿಬಿಡೋಣ. ಸೊ ಇದರಲ್ಲಿದೆ ನಿಮಗೆ ಎಕ್ಸಾಸ್ಟು, ಯಾವ ಎಕ್ಸಾಸ್ಟ್ ಏನು ಕತೆ ಅಂತ ವೀಡಿಯೋನ ನೋಡ್ತಾ ಇರಿ, ನಿಮಗೆ ಗೊತ್ತಾಗುತ್ತೆ. ಫಸ್ಟು ಏರ್ ಫಿಲ್ಟರ್ನ ನಾವೀಗ ಇನ್ಸ್ಟಾಲ್ ಮಾಡೋಣ. ಸೊ ಏರ್ ಫಿಲ್ಟರ್ನ ತೆಗಿಬೇಕು ಅಂತಂದರೆ ನೀವು ಈ ಸೈಡ್ ಪಾಕೆಟ್ನ ತೆಗಿಬೇಕಾಗತ್ತೆ. ಸೊ ಇದನ್ನು ಕೀಯಿಂದ ತೆಗೆಯೋದು. ಕೀಲ್ ಹಾಕ್ಬಿಟ್ಟು ಪಟ ಅದನ್ನು ತೆಗೆದುಬಿಡೋಣ. ಸೊ ಮುಂದೆ ಹೇಳ್ಕೊಂಡು ಕೆಳಗಡೆ ಪುಲ್ ಮಾಡಬೇಕು. ಸೊ ಸೈಡ್ ಪ್ಯಾನಲ್ ಹೊರಗಡೆ ಬಂದಮೇಲೆ ಸೀಟ್ ತೆಗೆಯೋದಕ್ಕೆ ಒಂದು ನಾಬ್ ಕೂಡ ಕಾಣಿಸ್ತಾ ಇದೆ, ಇದನ್ನು ಪುಲ್ ಮಾಡಬೇಕು. ಸೊ ಮಾಡಿದ ತಕ್ಷಣ ಸೀಟು ಕೈಗೆ ಬಂದಾಗಿದೆ. ಸೀಟ್ ಕೂಡ ನೋಡ್ತಾ ಇದ್ದೀರಾ, ಇಲ್ಲಿ ನಿಮಗೊಂದು ಸ್ಕ್ರೂ ಸಿಗ್ತಾ ಇದೆ. ಅದನ್ನು ರಿಮೂವ್ ಮಾಡಿದ್ರೆ ಸೈಡ್ ಪ್ಯಾನಲ್ ಓಪನ್ ಆಗೋದು. ಅದಕ್ಕೋಸ್ಕರ ಆಲಂಕಿ ನೀವು ಎಲ್ಲಿ ಹುಡುಕೋದು ಬೇಕಾಗಿಲ್ಲ, ನಿಮಗೆ ಬೈಕ್ ಟೂಲ್ಸ್ ಎಲ್ಲ ಇರುತ್ತೆ. ಈ ಸ್ಕ್ರೂನ ತಗೊಂಬಿಡಿ. ನೆಕ್ಸ್ಟ್ ಪಟ ಏನಂತ ಅಂತಂದರೆ ಈ ಸೈಡ್ ಬಾಕ್ಸ್ನ ರಿಮೂವ್ ಮಾಡಿಬಿಡೋಣ. ಸ್ವಲ್ಪ ಕಷ್ಟ ಇದೆ. ಇಲ್ಲೊಂದು ಪಾಯಿಂಟ್ ಲಾಕ್ ಆಗಿರುತ್ತೆ. ಸೊ ಇಲ್ಲೂ ಕೆಳಗಡೆ ನೋಡ್ತಾ ಇದ್ದೀರಾ, ಸೊ ಇಲ್ಲೂ ಇರುತ್ತೆ. ಸೊ ಅದನ್ನು ನೋಡ್ಕೊಂಡು ತೆಗಿಬೇಕಾಗತ್ತೆ. ಈ ಜಾಗದಲ್ಲಿ ನಿಮಗೆ ಏರ್ ಫಿಲ್ಟರ್ ಇದೆ. ಇದನ್ನು ತೆಗಿಯೋದಕ್ಕೆ ನಮಗೆ ಸ್ಟಾರ್ ಸ್ಕ್ರೂ ಡ್ರೈವರ್ ಅವಶ್ಯಕತೆ. ಸೊ ಏರ್ ಫಿಲ್ಟರ್ ಕವರು 3 ಸ್ಕ್ರೂ ಕೈಯಲ್ಲಿ ನಮಗೆ ಬಂದಾಗಿದೆ. ಇದನ್ನು ಸೈಡ್ ಇಟ್ಕೊಳ್ಳೋಣ. ನೆಕ್ಸ್ಟು ಕಾಣಿಸ್ತಾ ಇರೋದು ಪೇಪರ್ ಏರ್ ಫಿಲ್ಟರ್. ಸೊ ನೋಡ್ತಾ ಇದ್ದೀರಾ, 300ರಿಂದ 350 ರೂಪಾಯಿ ಇದು ಪೇಪರ್ ಏರ್ ಫಿಲ್ಟರ್. ನೀವು ಪ್ರತಿ ಸತಿ ಸರ್ವಿಸ್ಗೆ ಹೋದಾಗಲೂ ಚೇಂಜ್ ಆಗ್ತಾ ಬರುತ್ತೆ. ಎರಡರದ್ದು ಡಿಫ್ರೆನ್ಸ್ ನೋಡಿ, ನೀವೇ ನೋಡ್ತಾ ಇದ್ದೀರಾ. ಸೊ ಈ ಏರ್ ಫಿಲ್ಟರು ಈ ಲೆವೆಲ್ಗಿದೆ. ಇದನ್ನು ವರ್ಷಾನುಗಟ್ಟಲೆ ಯೂಸ್ ಮಾಡ್ಬೋದು. ಪರ್ಫಾರ್ಮೆನ್ಸ್ ಏರ್ ಫಿಲ್ಟರು ಏನೂ ಆಗೋಲ್ಲ. ಪೇಪರ್ ಏರ್ ಫಿಲ್ಟ್ರು ಪ್ರತಿ ಸತಿ ಚೇಂಜ್ ಮಾಡಬೇಕು, 350 ರೂಪಾಯಿ. ಸೊ 3200 ರೂಪಾಯಿ, 350 ರೂಪಾಯಿ. ಇದಕ್ಕೆ ಕ್ಲೀನಿಂಗ್ ಹೇಗಪ್ಪ ಅಂತಂದರೆ ಐದರ್ ಪ್ರೆಷರ್ ವಾಶ್ ಮಾಡ್ಬೋದು, ಇಲ್ಲ ಅಂತಂದರೆ ಜಸ್ಟ್ ನಿಮಗೆ ಏರ್ ಪ್ರೆಷರ್ದು ಬರುತ್ತಲ್ಲ ಅದರಲ್ಲಿ ನೀವು ಇದನ್ನು ಕ್ಲೀನ್ ಮಾಡ್ಕೊಬೋದು. ಇದು ಡೈರೆಕ್ಟಾಗಿ ಈ ಜಾಗಕ್ಕೆ ಹೋಗಿ ಕೂತ್ಕೊಳ್ಳುತ್ತೆ. ಓಕೆ, ಸೊ ಏರ್ ಫಿಲ್ಟರ್ ಕರೆಕ್ಟಾಗಿ ಫಿಟ್ ಆಗಿದೆ. ಸೊ ಈ ಏರ್ ಫಿಲ್ಟರ್ಗೆ ಕ್ಯಾಪ್ನ ಅವಶ್ಯಕತೆ ಇಲ್ಲ. ಕ್ಯಾಪ್ ಹಾಕಿದ್ರೆ ನಿಮಗೆ ಮತ್ತೆ ಏರ್ ಫ್ಲೋ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೋಸ್ಕರ ಅವರೇ ಕೊಟ್ಟಿರೋ ಅಂಥ ಒಂದು ಏನು ಹೇಳ್ತೀರಾ, ಇದಕ್ಕೆ ಏನಾದರೂ ಹೇಳ್ಕೊಳ್ಳಿ, ಇದನ್ನು ನಾವಲ್ಲಿ ಹಾಕಬೇಕು. ಜಾಸ್ತಿ ಟೈಟ್ ಮಾಡೋ ಅವಶ್ಯಕತೆ ಇಲ್ಲ, ಜಸ್ಟ್ ಸಪೋರ್ಟ್ ಅಷ್ಟೇ. ಅದು ಪ್ರೋಸೆಸ್ ಬಂದು ಪಟ ಏನೇನು ಬಿಚ್ಚಿದ್ವಿ ಅದನ್ನೆಲ್ಲ ವಾಪಸ್ ಹಾಕ್ತಾ ಹೋಗೋಣ.
ಸೊ ಇಷ್ಟು ಏರ್ ಫಿಲ್ಟರ್ ಕತೆ. ಇವಾಗ ಇಮಿಡಿಯೇಟಾಗಿ ನಾವು ಹೋಗ್ಬೇಕಾಗಿರೋದೇನು ಎಕ್ಸಾಸ್ಟ್ ಬಗ್ಗೆ ಬ್ಯಾಕ್ಗ್ರೌಂಡ್ ಕೊಟ್ಬಿಡ್ತೀನಿ. ಎಕ್ಸಾಸ್ಟ್ ಬಂದು AEW ಇಂದ ಅಮೆಝಾನಲ್ಲಿ ಬುಕ್ ಮಾಡಿದ್ದು 10,400 ರೂಪಾಯಿ. ಸೊ ನೀವು ಡೈರೆಕ್ಟಾಗಿ AEW ಅವ್ರ ಜೊತೆ ಬುಕ್ ಮಾಡಿದ್ರೆ 9,500-600 ರೂಪಾಯಿ ಆಗುತ್ತೆ. ನಾನೇ ಅಮೆಝಾನ್ನ ಟ್ರಸ್ಟ್ ಮಾಡ್ತೀನಿ ಅಂತಂದರೆ ನಂಗೆ ಬೇಡ ಅಂತಂದರೆ ವಾಪಸ್ ಕಳಿಸಿ, ಅದೆಲ್ಲ ಈಸಿಯಾಗಿ ಫ್ಲೆಕ್ಸಿಬಲ್ ಆಗಿರುತ್ತೆ. 500 ರೂಪಾಯಿ ಖರ್ಚು ಮಾಡೋದ್ರಿಂದ ಅನ್ಬಾಕ್ಸ್ ಮಾಡಿಬಿಡೋಣ ಪಟ ಅಂತ AEWನ ಬನ್ನಿ ನೋಡೋಣ. ಸೊ ಪಟ ಓಪನ್ ಮಾಡಿಬಿಡೋಣ AEW ಎಕ್ಸಾಸ್ಟ್. ಇದನ್ನು ಬಿಚ್ಚೋದೇ ಇವಾಗ ಇರೋದು ನಮಗೆ ಟಾಸ್ಕ್. ಕ್ಲ್ಯಾಂಪ್ ಇದೆ, ಆಲಂಕಿ ಇದೆ. ಆಲಂಕಿ ಏನಕ್ಕೆ ಕೊಟ್ಟಿದ್ದಾರೆ ಅಂತಂದರೆ ನೀವು ಬ್ಯಾಫೆಲ್ನ ತೆಗೆಯೋದಕ್ಕೆ. ಬ್ಯಾಫೆಲ್ನ ತೆಗೆದು ಓಡಿಸ್ಬೇಕು ಅನ್ನೋ ಆಸೆನೂ ನನಗಿಲ್ಲ. ಸಿಕ್ಕಾಪಟ್ಟೆ ಸುತ್ತಿದ್ದಾರೆ. ಸೇಫ್ಟಿ ಕ್ರೋಮ್ ಅಲ್ವಾ, ಅದಕ್ಕೂ ಕ್ರ್ಯಾಚಸ್ ಆಗಬಾರ್ದು ಅಂತ. ಸೊ ಈ ಎಕ್ಸಾಸ್ಟ್ಗಳಿಗೆ ನಾನೀಗ ಕ್ಲ್ಯಾಂಪ್ ಆಗ್ತಾ ಬರಬೇಕು. 10 ಸ್ಪಾನರ್ ಇದೆ, 12 ಸ್ಪಾನರ್ ಸಾರಿ. ಸೊ ನೋಡ್ತಾ ಇದ್ದೀರಾ ಎಕ್ಸಾಸ್ಟು ಇಲ್ಲಿ ಕಾಣ್ತಾ ಇದೆ ಅಲ್ವೋ ನನಗೆ ಗೊತ್ತಿಲ್ಲ. ಇಲ್ಲಿ ರಿಫ್ಲೆಕ್ಷನ್ ಇರ್ಬೋದು. AEW ಇಂಡಿಯಾ ಅಂತ ಬರ್ತಿದೆ. ಎರಡು ಪಕ್ಕ ಸೈಲೆನ್ಸರ್ ಇಟ್ಕೊಂಡ್ರೆ ನಿಮಗೆ ಈ ಸೈಲೆನ್ಸರ್ ಒಂಚೂರು ಚಿಕ್ಕದು ಅನ್ಸುತ್ತೆ ಅಷ್ಟೇ. ಬಟ್ ಆ್ಯಕ್ಚುಲಿ ಅದೇ ಸೈಲೆನ್ಸರ್ ಅಂತ ಅನ್ಸುತ್ತೆ ಗಾಡೀಲಿರೋದೆ. ಸೊ ಈ ಸೈಲೆನ್ಸರ್ನ ಬಿಚ್ಚೋದಕ್ಕೆ ನಿಮಗೆ ಇಲ್ಲಿ ಎರಡು ಕಡೆ ನಿಮಗೆ ನಟ್ಟಿದೆ. ಸೊ ಆ ನಟ್ಟನ್ನ ನೀವು ತೆಗಿಬೇಕು. ಇಲ್ಲಿದೆ ಎಕ್ಸಾಸ್ಟು. ಮಿನಿಮಮ್ ಅಂದರೂ ಒಂದು 5 kg ಇದೆ ಇದು ಎಕ್ಸಾಸ್ಟ್. ಇದನ್ನು ಆರಾಮ್ಸೆ ಒಂದು ಕೈಯಲ್ಲಿ ಎತ್ಕೊಂಡು ಓಡಾಡ್ಬಿಡ್ಬೋದು, ಆ ಲೆವೆಲ್ಗೆ ಇರೋದು. ಕ್ಲ್ಯಾಂಪ್ನ ಫಿಟ್ ಮಾಡಿದ್ದೀನಿ, ಉಲ್ಟಾಗ್ಬಿಟ್ಟಿದೆ ಆ್ಯಕ್ಚುಲಿ. ಸೊ ಅದು ಪ್ರಾಬ್ಲಮ್ಮು. ಫುಲ್ಲು ಎಡ್ಜಿಗೆ ಹಾಕ್ಕೊಳ್ಳಿ ಈ ಥರ ಟೈಟಾಗಿ ಹಾಕ್ಕೊಂಡು ಈಗ ಒಳಗಡೆ ಫಿಟ್ ಮಾಡೋಣ. ಇದರಲ್ಲಿ ಸಾಹಸ ಪಡಬೇಕಾಗಿರೋದು ಏನು ಅಂತಂದರೆ ಇದನ್ನು ಸ್ವಲ್ಪ ಮೇಲೆತ್ತಿ ಹಾಕಬೇಕು. ಸ್ವಲ್ಪ ಡಿಫಿಕಲ್ಟ್ ಟಾಸ್ಕ್. ಸೊ ಇದನ್ನು ಟೈಟ್ ಮಾಡಿದ್ಮೇಲೆ ಕೆಳಗಡೆ ಇದನ್ನು ಈ ಪಾರ್ಟ್ನ ಟೈಟ್ ಮಾಡೋಣ. ಆ ಸೈಲೆನ್ಸರ್ ಅಷ್ಟು ದೊಡ್ಡದಾಗಿದೆ, ಈ ಸೈಲೆನ್ಸರು ಅದರಲ್ಲಿ ಅರ್ಧ ಇದೆ. ಸೊ ಇನ್ನೊಂದು ಸೈಡ್ ಎಕ್ಸಾಸ್ಟ್ ತೆಗೆದಾಯಿತು. ಈಗ ಸೊ ಇದಕ್ಕೆ ಫಿಟ್ಟಿಂಗ್ ಮಾಡ್ಕೊಂಬಿಡೋಣ ಇವಾಗ ಪಟ. ಕ್ಲ್ಯಾಂಪ್ ಎಸ್ ಬಾಸ್. ಸೊ ಒಂದ್ರದ್ದು ಎಕ್ಸ್ಪೀರಿಯನ್ಸ್ ಸಿಕ್ಕಿದ್ರಿಂದ ಎರಡನೇ ತುಂಬಾ ಈಸಿ ಆಗೋಯಿತು ಫಿಟ್ ಮಾಡೋದಕ್ಕೆ. ಎಕ್ಸಾಸ್ಟ್ ಇನ್ಸ್ಟಾಲೇಷನ್ ಕಂಪ್ಲೀಟ್ ಆಗಿದೆ. ಇವಾಗ ಏನು ಮಾಡಬೇಕಪ್ಪ ಅಂತಂದರೆ ಇದರಲ್ಲಿರೋ ECU ಬಂದು ಲರ್ನಿಂಗ್ ECU. ಅದು ಆಟೋಮೆಟಿಕ್ಕಾಗಿ ಅದು ಎಷ್ಟು ಫ್ಯೂಯಲ್ ಮಿಕ್ಸ್ಚರ್, ಆಕ್ಸಿಜನ್ ಮಿಕ್ಸ್ಚರ್ ಎಷ್ಟು ಬೇಕು ಅನ್ನೋದನ್ನು ಆಟೋಮೆಟಿಕ್ಕಾಗಿ ಅದು ಅನಲೈಸ್ ಮಾಡುತ್ತೆ ಹಾಕಿರೋ ಐಟಮ್ಸ್ಗಳ ಮೇಲೆ. ಸೊ ಇವಾಗ ಏರ್ ಫಿಲ್ಟರ್ ಹಾಕಾಗಿದೆ, ಎಕ್ಸಾಸ್ಟ್ ಹಾಕಾಗಿದೆ. ನೆಕ್ಸ್ಟ್ ಸ್ಟೆಪ್ ಏನು ಮಾಡಬೇಕಂತಂದರೆ ಒಂದು 10 ನಿಮಿಷ ನಾವು ಈ ಗಾಡಿನ ಹಂಗೆ ಐಡಲಲ್ಲಿ ಇಡಬೇಕು. ಸೊ ಐಡಲಲ್ಲಿಟ್ಟರೆ ಅದು ಆಟೋಮೆಟಿಕ್ಕಾಗಿ ಅದ್ರ ಕಾನ್ಫಿಗರೇಷನ್ ECU ಅದು ಮಾಡ್ಕೊಳ್ಳುತ್ತೆ. ಸೊ ನನಗೆ ಬ್ಯಾಫಲ್ ತೆಗೆಯೋದು ಇಷ್ಟ ಇಲ್ಲ. ಬ್ಯಾಫಲ್ ತೆಗೆದು ಸೌಂಡ್ ಕೇಳಿಸ್ತಾ ಇಲ್ಲ ಅಂತ ಬೇಜಾರು ಮಾಡ್ಕೋಬೇಡಿ. ಇನ್ನೊಂದು ದಿನ ಬೇರೆ ವೀಡಿಯೋದಲ್ಲಿ ನಿಮಗೆ ಬ್ಯಾಫಲ್ ತೆಗೆದು ಸೌಂಡನ್ನ ಕೇಳಿಸ್ತೀನಿ. ವಿತ್ ಬ್ಯಾಫಲ್ ಸೌಂಡ್ ಇದು. ಸೊ ರೆವ್ ಮಾಡೋದಕ್ಕಾಗಲ್ಲ. 10 to 15 ಮಿನಿಟ್ಸ್ ಟೈಮ್ ಐಡಲಲ್ಲಿ ಗಾಡಿನ ಇಡಬೇಕಾಗತ್ತೆ. ವಿತ್ ಬ್ಯಾಫಲ್ಲೇ ಇಷ್ಟೊಂದು ಸೌಂಡ್ ಬರ್ತಾ ಇದೆ ಅಂತಂದರೆ ವಿತೌಟ್ ಬ್ಯಾಫಲ್ ಇನ್ನೆಷ್ಟು ಸೌಂಡ್ ಬರ್ಬೋದು ಅಲ್ವಾ. ಸೊ ಇಮ್ಮಿಡಿಯೇಟ್ಲಿ ನಿಮಗೆ ನಾನು 10 ಮಿನಿಟ್ಸ್ ಆದಮೇಲೆ ಸಿಗ್ತೀನಿ. ಗಾಡಿ ಐಡಲಲ್ಲಿದ್ದು 10 ನಿಮಿಷ ಅಂತೂ ಆಗಿದೆ. ಈಗ ಚೆಕ್ ಮಾಡೋಣ ಎಕ್ಸಾಸ್ಟ್ ನೋಟ್ ವಿತ್ ಬ್ಯಾಫಲ್ ಹೆಂಗಿರುತ್ತೆ ಅಂತ. ಸೊ ನಿಮಗೆ ಇನಿಷಿಯಲಲ್ಲಿ ನಾನು ನಿಮ್ಗೆ ತೋರಿಸಿಲ್ಲ ಯಾವ ಥರ ಎಕ್ಸಾಸ್ಟ್ ನೋಟ್ ಇರುತ್ತೆ ಅಂತ. ಹಳೇದು ಸ್ಟಾಕ್ ಎಕ್ಸಾಸ್ಟು. ಯಾಕೆ ಅಂದರೆ ಸ್ಟಾಕ್ ಎಕ್ಸಾಸ್ಟು ತುಂಬ ಜನ ವೀಡಿಯೋದಲ್ಲಿ ಮಾಡಾಕ್ಬಿಟ್ಟಿದ್ದಾರೆ ಆಲ್ರೆಡಿ, ನಿಮಗೆ ಸಿಗುತ್ತೆ, ಅಲ್ಲಿ ಚೆಕ್ ಮಾಡ್ಕೊಳ್ಳಿ. ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ತಿಳ್ಕೊಂತ ನಾವಿವಾಗ ಎಕ್ಸಾಸ್ಟ್ ನೋಟ್ನ ರೆವ್ ಮಾಡಿ ಚೆಕ್ ಮಾಡೋಣ ವಿತ್ ಬ್ಯಾಫಲ್. ಸೊ ಈ ಥರ ಬರುತ್ತೆ ಸೌಂಡು. ವಿತ್ ಬ್ಯಾಫಲ್ ಇಷ್ಟೊಂದು ಸೌಂಡ್ ಇದೆ. ವಿತೌಟ್ ಬ್ಯಾಫಲ್ಲು
ಇನ್ನು ಯಾವ ಲೆವೆಲಿಗೆ ಸೌಂಡ್ ಇರ್ಬೋದಲ್ವಾ. ಸೊ ಈ ಥರ ಸೌಂಡ್ ಇದೆ ಗಾಡಿದು ವಿತ್ ಬ್ಯಾಫಲ್ ತೆಗಿಯೋ ಅವಶ್ಯಕತೆನೇ ಇಲ್ಲ, ಭಯಂಕರ ಸೌಂಡ್ ಬರ್ತಾ ಇದೆ. ಇನ್ನೊಂದ್ಸತಿ ನೋಡಿ, ಗಾಡಿ ಆಫ್ ಮಾಡ್ಬಿಡೋಣ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ವಿಡಿಯೋ ತಿಳ್ಕೊಂಡ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ತುಂಬ ವೀಡಿಯೋಸ್ ಬರೋದಿದೆ ಗಾಡಿ ಮೇಲೆ, ಅದಕ್ಕೆ ವೆಯ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ.